ಓಂ ಶ್ರೀ ಕುಂಭಕಂಠಿನಿಭ್ಯೋ ನಮಃ. ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಮಾಡಿರತಕ್ಕಂತಹ ಈ ಎಕ್ಸೆಲ್ ಕಾಲೇಜಿನ ಅಧ್ಯಕ್ಷರಾಗಿದ್ದಂತಹ ನನ್ನ ಆತ್ಮೀಯರು ಸಹೋದರರಾಗಿರುತ್ತ ಸುಮಂತ್ ಜೈನ್ರವರೇ ಹಾಗೂ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಉಪನ್ಯಾಸಕ ವೃಂದದವರೇ, ಮಕ್ಕಳೇ, ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವ ಹಂತದಲ್ಲಿ ಕೊರೋನಾ ಅನ್ನುವಂತಹ ಮಹಾ ದೊಡ್ಡ ರೋಗ ಅಂಟಿಕೊಂಡಿರುವ ಸಂದರ್ಭದಲ್ಲಿ ಸುಮಂತ್ ಕುಮಾರ್ ಜೈನ್ರವರು ಈ ಒಂದು ಎಕ್ಸೆಲ್ ಕಾಲೇಜನ್ನು ಪ್ರಾರಂಭಿಸಿದರು. ನಾವೆಲ್ಲ ಈ ಗುರಣಿಕೆರೆಯವರಾದ್ದರಿಂದ ನಾನು ಕೂಡ ಮಾತಾಡಿದ್ದೇನೆ. ಏನು ಅಂತ ಹೇಳಿದರೆ, ಇದು ನಡೀಲಿಕ್ಕೆ ಉಂಟಾ ಅಂತ ಹೇಳಿ. ಆದರೂ ತನ್ನ ಒಂದು ಆತ್ಮಸ್ಥೈರ್ಯವನ್ನು ಬಿಡದೆ ಖಂಡಿತವಾಗಿ ನಾನು ಈ ಕಾಲೇಜನ್ನು ಮುನ್ನಡೆಸ್ತೇನೆ ಅಂತ ನನ್ನ ಒಂದು ಗುರಿಯನ್ನು ಇಟ್ಟು ಈ ಅತಿ ಸಣ್ಣ ಒಂದು ಅತಿ ಸಣ್ಣ ಅಂತ ಹೇಳಿದರೆ, ಜಾಸ್ತಿ ವಯಸ್ಸು ಏನು ಹೋಗಲಿಲ್ಲ, ಜಾಸ್ತಿ ವರ್ಷಗಳು ಹೋಗಲಿಲ್ಲ, ಅತಿ ಸ್ವಲ್ಪ ಸಮಯದಲ್ಲಿ ಅತಿ ದೊಡ್ಡ ಒಂದು ಎತ್ತರಕ್ಕೆ ಏರಿದ ಸಂಸ್ಥೆ ಅಂತ ಹೇಳಿದರೆ ಅದು ಎಕ್ಸೆಲ್ ಸಂಸ್ಥೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅದು ಅತಿ ಕಡಿಮೆ ವರ್ಷದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿದ ವ್ಯಕ್ತಿ ಅಂತ ಇದ್ದರೆ ಅದು ಸುಮಂತ್ ಜೈನ್ರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಸರ್, ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು LKG ಹಿಡಿದು ಇನ್ನೂ ಮುಂದಕ್ಕೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು, ಮೆಡಿಕಲ್ ಕಾಲೇಜ್ ಇರಬಹುದು, ಅಂಥ ಒಂದು ಕಾಲೇಜನ್ನು ಕಟ್ಟುವಂತಹ ಆ ಶಕ್ತಿಯನ್ನು ಕುಂಭಕಂಠಿನಿ ನಮಗೆ ನೀಡಲಿ ಅಂತ ಹೇಳ್ತಾ ನಾನು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೇಲೆ ಕುಂಭಕಂಠಿನಿ ಲಕ್ಷ್ಮೀ ಸ್ವರೂಪಿಯಾಗಿ ನೆಲೆ ನಿಂತಿರುವುದಾಗಿ ಇಲ್ಲಿ ಕೆಳಗೆ ಕಾಲಬುಡದಲ್ಲಿ ವಿದ್ಯಾ ಸರಸ್ವತಿಯೇ ನೆಲೆಸಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮಕ್ಕಳು ಒಂದು ತಿಳ್ಕೊಳ್ಬೇಕು, ಏನು ಅಂತ ಹೇಳಿದರೆ, ತಮ್ಮ ಕೋಪ ವೃದ್ಧೆ ಏನು ಇದ್ದರೂ ವಿದ್ಯೆಯ ಮೇಲೆ ತೋರಿಸಬೇಕು. ನೀವು ವಿದ್ಯೆ ಯಾವತ್ತೂ ಕೈ ಬಿಡುವುದಿಲ್ಲ. ನಾವು ಎಲ್ಲ ಮಾಡಿಕೊಂಡು ಬಂದವರು, ನಾವು ಕೂಡ ನಿಮ್ಮ ಹಾಗೆ ನಾವು ಏನು ಸಾಧನೆ ಮಾಡಬೇಕು. ನಿಮ್ಮ ಅಪ್ಪ ಅಮ್ಮಂದಿರೆಲ್ಲ ಒಂದು ಕನಸನ್ನು ಕಟ್ಟಿರ್ತಾರೆ. ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಿರಬೇಕು. ಇಲ್ಲಿ ಸುಮಂತ್ ಗೈರ್ ಇರ್ಬೋದು, ಅವರ ಉಪೇಂದ್ರಕ್ಕೆ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಹೋಗಿರ್ತಾರೆ ಅವರೆಲ್ಲರೂ. ಆ ಸಂದರ್ಭದಲ್ಲಿ ನೀವು ಕೂಡ ಅಷ್ಟೇ, ಈಗ ಅಲ್ಲಿ ಒಬ್ಬರು ಅವರ ಸ್ಟೂಡೆಂಟ್ ಇರಬಹುದು, ನಾನು ಕೂಡ ಪ್ರಜ್ವಲ್ತರ ಆಗಬೇಕು ಅನ್ನುವಂಥ ಒಂದು ನೀವು ಕನಸನ್ನು ಕಟ್ಟಿಕೊಂಡು ನೀವು ಓದಬೇಕು. ತಮ್ಮ ಸಾಧನೆಯನ್ನು ವಿದ್ಯೆಯ ಮೇಲೆ ತೋರಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನಷ್ಟು ಈ ಎಕ್ಸೆಲ್ ಕಾಲೇಜ್ ಮುಂದುವರಿಯಲಿ. ನಿಮಗೂ ಇಲ್ಲಿ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ತಮ್ಮ ಭವಿಷ್ಯ ಉಜ್ವಲವಾಗಲಿ. ಇಲ್ಲಿ ನಾನು ಉದ್ಘಾಟನೆಯನ್ನು ನನಗೆ ಕೊಟ್ಟಿದ್ದಾರೆ ಸುಮಂತ್ ಜೈನ್ರವರು. ಹಾಗೆ ನನಗೆ ಸನ್ಮಾನ ಕೂಡ ನಾನು ಮಾಡಿದ್ದು, ನನಗೆ ಬೇಡ ಇತ್ತು. ಯಾಕಂದರೆ ಈ ಸನ್ಮಾನ ನನಗೋಸ್ಕರ ಅಲ್ಲ, ಆ ಕುಂಭಕಂಠಿನಿ ಅರಮಲ ಬೆಟ್ಟರಿಗಿಂತ ಕುಂಭಕಂಠಿನಿಗೂ ಸಲ್ಲಬೇಕಂತ ಸನ್ಮಾನ ಅಂತ ಹೇಳುತ್ತಾ ಈ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ.